ನಮಸ್ತೆ ಎಲ್ಲರಿಗೂ. ಇದು ಬ್ಲೌಸ್, ಅಳತೆ ಬ್ಲೌಸ್ ನಾರ್ಮಲ್ ನೆಕ್ ಇದ್ದಿತ್ತು, 5 ಇಂಚು ಶೋಲ್ಡರ್ ಇತ್ತು. ಇದೀಗ ಚೆಸ್ಟ್ ಪಾರ್ಟಲ್ಲಿ ಇಲ್ಲಿ 8 ಮುಕ್ಕಾಲು ಇಂಚ್ ಇಟ್ಟಿದ್ದೇನೆ. 8 ಮುಕ್ಕಾಲು ಟೋಟಲ್ ಲೆಂತ್ 15 ಇಂಚು. 14 ಅಳತೆ ಬ್ಲೌಸ್ ಇದು, 1 ಇಂಚು ಸೇರಿಸಿ 15 ಇಂಚು. ಮತ್ತು ಇಲ್ಲಿಗೆ ಬಳ್ಳಿ ಇರುವ ಕಾರಣ ಫುಲ್ ಶೋಲ್ಡರಿಂದ 1 ಇಂಚು ಲೆಸ್ ಮಾಡಿ 6 ಮುಕ್ಕಾಲು ಇಟ್ಟಿದ್ದೇನೆ. ಇದು ನೆಕ್ 3 ಮುಕ್ಕಾಲು. ಇಲ್ಲಿಂದ ಇಲ್ಲಿಗೆ ಡೀಪ್ 3 ಇಂಚು. ಮತ್ತು ಇಲ್ಲಿ ಕೆಳಗಡೆ ಅವರಿಗೆ 4 ಇಂಚು ಬ್ಯಾಕಲ್ಲಿ ಬೇಕು, 3/4 ಇಂಚು ಸೇರಿಸಿ 4 ಮುಕ್ಕಾಲಕ್ಕೆ ಮಾರ್ಕ್ ಮಾಡಿದ್ದೇನೆ. ಇಲ್ಲಿ ಹೀಗೆ ಇದೆಲ್ಲ ಸೇರಿಸ್ಕೊಳ್ಳೋದು. ಹೀಗೆ ಒಂದು ಲೈನ ಹೀಗೆ. ನೆಕ್ಸ್ಟ್ ಇಲ್ಲಿಂದ ಒಂದು 1/2 ಇಂಚು ಕೆಳಗೆ ಬಂದು ಶೇಪ್ ಕೊಡ್ತಾ ಇದ್ದೇನೆ ಹೀಗೆ. ನೆಕ್ಸ್ಟ್ ಇಲ್ಲಿಂದ ಒಂದು ಲೈನ್ ಈ ಥರ ಹೇಳ್ಕೊಂಡು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹೀಗೆ. ಇನ್ನು ಇಲ್ಲಿ ಅರ್ಧ ಚಂದಾಕೃತಿ ಸ್ಕ್ಯಾಲಪ್ ಡಿಸೈನ್ ಮಾಡ್ತಾ ಇದ್ದೇನೆ ಹೀಗೆ. ಇದು ಕಟ್ ಮಾಡಲಿಕ್ಕೆ ಇಲ್ಲ, ಇಲ್ಲಿ ಎಂಬ್ರಾಯ್ಡರಿ ಮಾಡೋದು ಅಷ್ಟೇ. ಈ ಥರ ಆಗಿ ಇಲ್ಲಿ ಒಂದು ಶೇಪ್ ಹೀಗೆ. ಇಲ್ಲಿ ತನಕ ಕೊಡ್ಬೋದು, ಇವರಿಗೆ ಜಾಸ್ತಿ ಬ್ರಾಡ್ ಬೇಡ ಹೇಳಿದ ಕಾರಣ ಸ್ವಲ್ಪ ಕಡಿಮೆ ಮಾಡಿ ಇಷ್ಟೇ ಇಟ್ಟಿದ್ದೇನೆ. ಇನ್ನೀಗ ನೆಕ್ಸ್ಟ್ ಎಂಬ್ರಾಯ್ಡರಿ ಮಾಡಬೇಕಿದ್ರೆ ಅವ್ರು ಕೇಳಿದ್ದು ಇಲ್ಲಿಗೆ ಸುಮ್ಮನೆ 2 ಲೈನ್ ಅಷ್ಟೇ ಜರಿ ಥ್ರೆಡ್ಡಲ್ಲಿ, ಇಲ್ಲಿ ಸ್ವಲ್ಪ ಡಿಸೈನ್ ಹಾಕಲಿಕ್ಕೆ ಹೇಳಿದ್ದು. ಹೀಗೆ ಸ್ವಲ್ಪ ಕೆಳಗಿಂದ ಹೀಗೆ ಇಲ್ಲಿಗೆ ಬರ್ತದೆ ಎಂಬ್ರಾಯ್ಡರಿ. ಸ್ಟಿಚ್ ಆಗುವಾಗ ಸರಿ ಆಗ್ತದೆ 4 ಇಂಚಲ್ಲಿ. ಇದು ಬ್ಲೌಸ್ ಪೀಸ್. ಹಿಂದುಗಡೆ ಬಾರ್ಡರ್ ಬೇಕು ಅಂತಲೇ ಇಲ್ಲ, ಬೇಡದವರಿಗೆ ತೆಗಿಬೋದು ಅದು. ಇಲ್ಲಿ ಈಗ ಡಿಸೈನ್ ಜಾಸ್ತಿ ಹಿಂದೆ ಹಾಕಲಿಕ್ಕಿಲ್ಲ, ಹಾಗಾಗಿ ಬಾರ್ಡರ್ ಇಟ್ಕೊಂಡೆ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ. ಇಷ್ಟು ಇದೊಂದು ರಫ್ ಆಗಿ ಒಂದು ಮಾಡ್ಕೊಳ್ತಾ ಇದ್ದೇನೆ. ಈಗ ಕಾರ್ಬನ್ ಪೇಪರ್ ಇಟ್ಕೊಂಡು ಈಗ ಇಷ್ಟು ಕವರ್ ಆಗಬೇಕಲ್ಲ, ಇಲ್ಲಿ ಕೆಳಬದಿಗೆ ನೋಡಿಕೊಂಡು ಇಟ್ಕೊಳ್ಬೇಕು. ಮೇಲೆ ಕೂಡ ಹೀಗೆ ಬ್ಲೌಸ್ ಪೀಸನ್ನು ಕರೆಕ್ಟ್ ಇಟ್ಕೊಂಡು ಬಾರ್ಡರ್ ಬೇಕು ಹೇಳಿದೆಲ್ಲ ಹಾಗೆ ಇಷ್ಟು ಇಟ್ಕೊಂಡು ಈಗ ಪೆನ್ಸಿಲ್ ಸಹಾಯದಿಂದ ಮಾರ್ಕಿಂಗ್ ಮಾಡಿಕೊಳ್ಬೇಕು. ಹೀಗೆ ಒಂದು ಸ್ವಲ್ಪ 1/4 ಇಂಚು ಆಚೆವರೆಗೆ ಮಾಡ್ತಾ ಇದ್ದೇನೆ. ಇದು ಇಲ್ಲಿ ಹೊಲಿಗೆಯ ಲೆಕ್ಕಕ್ಕೆ ಸ್ವಲ್ಪ ಆ ಕಡೆ 1 ನೂಲಿನಷ್ಟು ಅಷ್ಟು, 1 ಪಾಯಿಂಟ್ ಅಷ್ಟು ಇಲ್ಲಿವರೆಗೆ ಸೇರಿಸ್ಕೊಳ್ಬೇಕು. ಇಲ್ಲಿ ಕೂಡ ಸ್ವಲ್ಪ ಡೀಪ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಹೀಗೆ ಲೈಟಾಗಿ ಕಾಣಿಸ್ತಾ ಇದೆ. ಇದನ್ನು ಪೆನ್ಸಿಲಲ್ಲಿ ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಎಂಬ್ರಾಯ್ಡರಿ ಮಾಡಬೇಕಿದ್ರೆ ಕಾಣಬೇಕಲ್ಲ, ಹಾಗೆ ಸ್ವಲ್ಪ ಡಾರ್ಕ್ ಮಾಡಿಕೊಡ್ತಾ ಇದ್ದೇನೆ. ಇದು ಮಿಡ್ ಪಾಯಿಂಟ್. ಈ ಬ್ಲೌಸ್ನ ಸಾರಿ ಹೀಗೆ ಇದೆ, ತುಂಬ ಚೆನ್ನಾಗಿದೆ ಸಾರಿ. ಇದು ಸೆರಗು. ಇದು ಇಲ್ಲಿ ಗೋಲ್ಡನ್ ಮತ್ತು ಸಿಲ್ವರ್ ಕಲರ್ ಬಂದಿದೆ ಚರಿಯಲ್ಲಿ, ಅದಕ್ಕೆ ಮ್ಯಾಚಿಂಗ್ ಗೋಲ್ಡನ್ ಸಿಲ್ವರ್. ಆಮೇಲೆ ಬಾರ್ಡಲ್ಲಿರುವ ಈ ಪಿಂಕ್ ಕಲರ್ ಇದೆಯಲ್ಲ, ಇದಕ್ಕೆ ಸಿಲ್ಕ್ ಥ್ರೆಡ್. ಬೇರೆ ಕಲರ್ ಇಲ್ಲ, ಹಾಗೆ ಇದು ಕಲರಲ್ಲಿ ಮಾಡಬೇಕಾಗ್ತದೆ. ಬ್ಲೌಸ್ ಪೀಸ್ ಕಲರ್ ಇದು. ಎಂಬ್ರಾಯ್ಡರಿ ಮಾಡುವಾಗ ಈ ಥರ ರಿಂಗ್ಗಳ ಮಧ್ಯೆ ಬಟ್ಟೆ ಇಟ್ಕೊಳ್ಬೇಕು. ಅಡಿಯಲ್ಲೊಂದು ರಿಂಗ್ ಇಟ್ಟಿದ್ದೇನಲ್ಲ, ಇದು ಬಟ್ಟೆ ಈ ಥರ ಇಟ್ಕೊಳ್ಬೇಕು, ಸಿಲ್ಕ್ ಬಟ್ಟೆಯ ಮೇಲೆ. ಇನ್ನು ಇದನ್ನು ಹೀಗೆ ಇಟ್ಟು ಪ್ರೆಸ್ ಮಾಡಿಕೊಂಡು ನೆಕ್ಸ್ಟ್ ಎಳೆಯುವಾಗ ಈ ಬಟ್ಟೆ ಮತ್ತು ಬ್ಲೌಸ್ ಪೀಸ್ ಒಟ್ಟಿಗೆ ಎಳಿಬೇಕು. ಹೀಗೆ ಟೈಟ್ ಮಾಡಲಿಕ್ಕೆ. ಬರೀ ಸಿಲ್ಕ್ ಬಟ್ಟೆ ಎಳೆದ್ರೆ ಡ್ಯಾಮೇಜ್ ಆಗ್ತದೆ. ಸೊ ಹೀಗೆ ಈ ಥರ. ಇನ್ನು ಇದು ಪೇಪರ್ ಕ್ಯಾನ್ವಾಸ್ ಈ ಥರ ಡಬ್ಬಲ್ ಆಗಿ ಇಡ್ತೇನೆ ನಾನು, ಸ್ವಲ್ಪ ತೆಳುವಿದೆ ಬಟ್ಟೆ, ಹಾಗೆ ಡಬ್ಬಲ್ ಇಡಬೇಕು. ಇದು ಗಮ್ ಇಲ್ಲ ಇದರಲ್ಲಿ, ಸುಲಭವಾಗಿ ಈ ಥರ ಹರಿಯುವಂಥದ್ದು, ಇದು ಹರಿಲಿಕ್ಕೆ ಬರ್ತದೆ ಈ ಥರದ್ದು. ಹಾಗೆ ಈ ಥರದ್ದು ತೊಗೊಂಡ್ರೆ ಪ್ಯಾಚ್ ವರ್ಕ್ ಡಿಸೈನಲ್ಲಿ ಕೂಡ ಇದು ಯೂಸ್ ಆಗ್ತದೆ. ನಾವು ಬೇರೆ ಪೇಪರ್ ಇಟ್ಟು ಕೆಲವು ಪ್ಯಾಚ್ ವರ್ಕ್ ಡಿಸೈನ್ ಮಾಡ್ತೇವಲ್ಲ, ಈ ಥರದ್ದಿದ್ರೆ ಒಳ್ಳೆಯದಾಗ್ತದೆ ಮಾಡಲಿಕ್ಕೆ. ಇದನ್ನು ಇಷ್ಟು ಬೇಡ, ಇದರ ಅರ್ಧ ಸಾಕು.
ಹೀಗೆ ಡಿಸೈನ್ ಎಲ್ಲಿ ಮಾಡ್ತೇವೆ ಅಲ್ಲಿ ರಿಂಗಿನ ಅಡಿಗೆ ಈ ಥರ ಇಟ್ಕೊಳ್ಬೇಕು. ಹೀಗೆ ಬೋಟ್ ನೆಕ್ ಡಿಸೈನ್ ಮಾಡುವಾಗ ಈ ಗ್ಯಾಪ್ ಒಂದು ಅರ್ಧ ಇಂಚು ಬಿಟ್ಕೊಳ್ಬೇಕು, ಇಷ್ಟು ಗ್ಯಾಪ್ ಇಲ್ಲಾಂದರೆ ಸ್ಟಿಚ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಈಗ ಮೊದಲಿಗೆ ಗೋಲ್ಡನ್ ಜರಿಯಲ್ಲಿ ಸಾರಿಯಲ್ಲಿ ಸ್ಟೋನ್ ಲೈನ್ ಹಾಕೋದು. ಬ್ರೈಟ್ ಸಿಲ್ಕ್ ಇದೆಯಲ್ಲ ಗೋಲ್ಡನ್ ಜರಿ ವರ್ಕ್ ಶುರು ಮಾಡಿದೆ. ಫಸ್ಟ್ ಒಂದು ಇದರ ಪಕ್ಕದಲ್ಲಿ ಸಿಲ್ವರ್ ಕಲರಲ್ಲಿ ಇನ್ನೊಂದು ಲೈನ್ ಹಾಕ್ಕೊಳ್ಬೇಕು. ಸ್ವಲ್ಪ ಹೀಗೆ ಪೂರ್ತಿಯಾಗಿ ಹಾಕಬೇಕು ಇಲ್ಲಿವರೆಗೆ. ಈಗ ಇದು 2 ಇಂಚು ಗ್ಯಾಪ್ ಇದೆಯಲ್ಲ, ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಫ್ಲವರ್ ಮಾಡಿಕೊಳ್ಬೇಕು. ಇಲ್ಲಿ ಸಿಲ್ಕ್ ಥ್ರೆಡಲ್ಲಿ ಒಂದು ಫ್ಲವರ್, ಗೋಲ್ಡನ್ ಜರಿ ಥ್ರೆಡ್, ಇದರ ಮಿಡ್ಲಲ್ಲಿ ಗೋಲ್ಡನ್ ಜರಿ ಥ್ರೆಡ್ ಮತ್ತು ಔಟ್ಲೈನ್ ಕೂಡ ಗೋಲ್ಡನ್ ಜರಿ ಥ್ರೆಡಲ್ಲಿ. ಹೀಗೆ ಗೋಲ್ಡನ್ ಜರಿ ಥ್ರೆಡ್ ಇದು ಕೂಡ ಇಲ್ಲಿ ಒಂದು ಸಿಲ್ವರಲ್ಲಿ ಒಂದು ಫ್ಲವರ್, ಇದು ಗೋಲ್ಡನ್ ಜರಿ ಥ್ರೆಡ್, ಇಲ್ಲಿ ಒಂದು ಸಿಲ್ವರಲ್ಲಿ 4 ಲೀಫ್ ಡಿಸೈನ್. ಪುನಃ ಹೀಗೆ ಇಲ್ಲಿ ಮಧ್ಯೆ ಸಿಲ್ವರ್, ಇದರ ಸುತ್ತ ಗೋಲ್ಡನ್, ಸಿಲ್ವರ್ ಗೋಲ್ಡನ್, ಇಲ್ಲಿ ಪಿಂಕ್ ಕಲರ್ದು ಸಿಲ್ಕ್ ಥ್ರೆಡಲ್ಲಿ ಒಂದೊಂದು ಡಾಟ್. ಹೀಗೆ ಮಾಡಬೇಕು. ಇವಾಗ ಫಸ್ಟು ಸಿಲ್ಕ್ ಥ್ರೆಡಲ್ಲಿ ಒಂದು ಫ್ಲವರ್ ಮಾಡ್ತಾನೆ ಇಲ್ಲಿ. ಫ್ಲವರ್ ಇಲ್ಲಿ ಹಾಕ್ತೇನೆ. ಈಗ ಗೋಲ್ಡನ್ ಜರಿ ಥ್ರೆಡಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಫಸ್ಟು ಈ ಸಿಲ್ಕ್ ಥ್ರೆಡ್ಡಿನ ಫ್ಲವರ್ನ ಮಧ್ಯೆ ಒಂದು ಡಾಟ್ ಹಾಕಬೇಕು, ಔಟ್ಲೈನ್ ತಗೊಳ್ಬೇಕು. ಜೀರೋದಲ್ಲೆಲ್ಲ ಸ್ವಲ್ಪ ಒಂದರಲ್ಲಿ ಇಡ್ಬೋದು, ಗೇರ್ ಸೆಟ್ಟಿಂಗ್ ಒಂದರಲ್ಲಿ ಇಟ್ಕೊಂಡು ಹೋಗ್ಬೋದು. ಜೀರೋದಲ್ಲಿಟ್ಟರೆ 2 ಸಲ ಈ ಥರ ತಗೊಂಡು ಬರಬೇಕು. ಈ ಥರ 3 ಲೀಫ್. ನೆಕ್ಸ್ಟ್ ಹೀಗೆ ಸಲ ಮಾಡ್ಕೊತ ಬರಬೇಕು.
ಕಂಪ್ಲೀಟ್ ಮಾಡಬೇಕಿದೆ. ಈಗ ನಾವು ಸಿಲ್ವರ್ ಕಲರಲ್ಲಿ ಲೀಫ್ ಡಿಸೈನ್ ಇಲ್ಲಿ 4 ಹಾಕಬೇಕು. ಕೆಳಗಡೆ 1 ಇಲ್ಲಿ ಕೂಡ ಸೇಮ್. ಹೀಗೆ ಈ ಕಪ್ಪಲ್ಲಿ ಒಂದು ಡಿಸೈನ್ ಹಾಕ್ತಾ ಇದ್ದೇನೆ. 3 ಬುಟ್ಟ ಹಾಕಿ ಒಂದು ಲೈನ್ ಇಲ್ಲಿ ಕೂಡ ಈಗ ಇಲ್ಲಿ ಒಂದೊಂದು ಸಿಲ್ವರ್ ಕಲರ್ ಬುಟ್ಟ ಹಾಕಬೇಕು. ಈಗ ಈ ಸಿಲ್ವರ್ ಬುಟ್ಟದ ಸುತ್ತಲೂ ಸಣ್ಣ ಸಣ್ಣ ಡಾಟ್ಸ್ ಹಾಕ್ತಾ ಹೋಗಬೇಕು. ಜರಿ ಥ್ರೆಡ್, ಗೋಲ್ಡನ್ ಜರಿ ಥ್ರೆಡ್. ಇಲ್ಲಿ ಮೆಟ್ಲ ಕ್ಯಾಪಲ್ಲಿ ಒಂದೊಂದು ಸಿಲ್ಕ್ ಥ್ರೆಡ್, ಪಿಂಕ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಡಾಟ್ಸ್ ಹಾಕ್ತಾ ಇದ್ದೇನೆ. ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಈ ಥರ ಕಟ್ ಮಾಡಿ ತಗೊಳ್ಬೇಕು, ಆಮೇಲೆ ತೆಗಿಬೇಕು. ಇಲ್ಲಿ ಗ್ಯಾಪಲ್ಲಿ ಸ್ವಲ್ಪ ಸ್ವಲ್ಪ ವೈಟ್ ಪೆನ್ಸಿಲ್ ಕಾಣ್ತಾ ಉಂಟಲ್ಲ ಮಾರ್ಕು, ಇದು ನೇಲ್ ಪಾಲಿಶ್ ರಿಮೂವರ್ ಸ್ವಲ್ಪ ಒಂದು ಬಟ್ಟೆಗೆ ಹಾಕಿ ಹೀಗೆ ಒರೆಸಿದ್ರೆ ಹೋಗ್ತದೆ. ಇಲ್ಲಾದರೂ ಆಯಿಲಿದು ಕಲೆ ಏನಾದರೂ ಇದ್ದರೆ ಟಾಲ್ಕಮ್ ಪೌಡರ್ ಹಾಕಿದರೆ ಅದರಲ್ಲಿ ತೆಗಿಬೋದು, ನಮಗೆ ಈಸಿಯಾಗಿ ಹೋಗ್ತದೆ. ಅಷ್ಟು ಈಗ ಇದನ್ನೆಲ್ಲ ರಿಮೂವ್ ಮಾಡಬೇಕು. ಹೀಗೆ ಎಕ್ಸ್ಟ್ರಾ ಥ್ರೆಡ್ ಇದ್ದದೆಲ್ಲ ಈ ಥರ ಕಟ್ ಮಾಡ್ಕೊಳ್ಬೇಕು ಜಾಗ್ರತೆಯಲ್ಲಿ, ಬಟ್ಟೆಗೆ ಸಿಗದ ಹಾಗೆ. ರಿಂಗ್ ಈ ಥರ ಹಾಕಬೇಕು ಪುನಃ. ಬಟ್ಟೆ ಸಮೇತ ಎಳಿಬೇಕು ಹೀಗೆ. ಇದರಿಂದ ವರ್ಕ್ ಶುರು ಮಾಡಬೇಕು.
ಡಿಸೈನ್ ಕೇಳಿರೋದು, ಜಾಸ್ತಿ ಬೇಡ ಅಂತ 2 ಲೈನ್ ಹಾಕೋದು ಅಷ್ಟೇ. ಇನ್ನು ಇದು ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೆ ತೋರಿಸ್ತೇನೆ. ಬ್ಲೌಸ್ ಕಂಪ್ಲೀಟ್ ಆಯಿತು. ಹೀಗೆ ಬಂತು ನೋಡಿ, ಟ್ಯಾಗ್ ಇಟ್ಟೆ. ಇದು ಫ್ರಂಟ್ ಪಾರ್ಟ್. ಸ್ಲೀವಲ್ಲಿ ಡಿಸೈನ್ ಮಾಡಲಿಲ್ಲ, ಫುಲ್ ಬಾರ್ಡರ್ ಚೆನ್ನಾಗಿದೆ ಅದು, ಅದರ ಮೇಲೆ ಡಿಸೈನ್ ಬೇಡ ಅಂತ ಮಾಡಲಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.